ಹಾಯ್ ಗೈಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇದು ಒಂಥರ ಆರಾಮಾಗಿ ಕೂತ್ಕೊಂಡು ನೋಡುವಂಥ ವಿಡಿಯೋ ಆಗಿರುತ್ತೆ. ಬಿಕಾಸ್ ನಾನು ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ 2025 ಹೇಗಿತ್ತು, ಹೇಗೆ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಸ್ಟಾರ್ಟಿಂಗ್ ಆಫ್ ದ ಇಯರೇ ಒಂಥರ ಡೌನ್ಫಾಲ್ ಅಂತಲೇ ಹೇಳ್ಬೋದು. ಯಾಕೆ, ಏನಾಯಿತು ಎಲ್ಲನೂ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಿಂದ ನೀವು ಕಲಿಯೋದು ತುಂಬಾ ಇರುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನನ್ನ ವೀಡಿಯೋಸ್ನ ನೋಡ್ಬೋದು. ನೀವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ 2025 ಸ್ಟಾರ್ಟಿಂಗಲ್ಲೇ ನನಗೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ. ಬಟ್ ನನಗೆ ಒಂಥರ ಡೌನ್ಫಾಲ್ ಅಂತಲೇ ಹೇಳ್ಬೋದು. ತಮ್ನೇಲ್ ಮತ್ತು ಟೈಟಲ್ ಕಾರ್ಡ್ ನೋಡೇ ಗೊತ್ತಾಗಿರುತ್ತೆ ನಿಮಗೆ. 3K ಬಂದು ಒಂದು ಚಿಕ್ಕ ಅಮೌಂಟ್ ಅಲ್ಲ. ಯಾಕೆ ಅಂತ ಅಂದರೆ ಅದು 10 ರುಪೀಸ್ ಆಗಿರ್ಬೋದು, ಈವನ್ 1 ರೂಪಿ ಆಗಿರ್ಬೋದು. ಅದಕ್ಕೆ ಆದಂಥ ವ್ಯಾಲ್ಯೂ ಅದಕ್ಕೆ ಇದ್ದೇ ಇರುತ್ತೆ. ಅದು ಎಷ್ಟೇ ದೊಡ್ಡ ಅಮೌಂಟ್ ಆಗಿರ್ಬೋದು, ಎಷ್ಟೇ ಚಿಕ್ಕ ಅಮೌಂಟ್ ಆಗಿರ್ಬೋದು, ಅದು ಅವರು ಕಷ್ಟಪಟ್ಟು ದುಡ್ದಿದ್ದಾರೆ ಅಂತ ಅಂದರೆ ಆ ವ್ಯಾಲ್ಯೂ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾನು ತುಂಬ ಪೀಠಿಗೆ ಹಾಕಿ ಮಾತಾಡಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಏನಾಯಿತು ಅಂತ. ಸೊ ಒಂದು ಆ್ಯಪ್ ಇತ್ತು. ಆ ಆ್ಯಪ್ ಹೆಸರನ್ನ ನಾನು ಹೇಳಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಬಿಕಾಸ್ ಅವ್ರು ಮಾಡಿರೋದು ನಮಗೆ ಸ್ಕ್ಯಾಮ್, ಒಂದು ಫ್ರಾಡ್ ಥರ. ಬಟ್ ನಾವು ಯಾಕೆ ಅವರ ಆ್ಯಪ್ ಹೆಸರು ಹೇಳಿ ಇನ್ನೂ ಜಾಸ್ತಿ ಹೆಚ್ಚಿಗೆ ಪ್ರಮೋಟ್ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಎಜುಕೇಟೆಡ್ ಆಗಿ ಎಲ್ಲ ತಿಳಿದಿರುತ್ತೆ ಎಜುಕೇಟೆಡ್ಸ್ಗೆ ಅಂದ್ಬಿಟ್ಟು. ನನಗೊಂದು ಕ್ಷಣ ನನ್ನ ಮೇಲೆ ಓದಿಸಿ ಇಷ್ಟು ವರ್ಷ ನಮ್ಮನ್ನು ವೇಸ್ಟ್ ಆಯ್ತಲ್ಲಪ್ಪ ಅಂತ ಒಂದು ಸೆಕೆಂಡ್ ಅನಿಸಿದ್ದು ಕೂಡ ಇದೆ. ಏನಾಯಿತು ಅಂತ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ಒಂದು ಆ್ಯಪಲ್ಲಿ ಫಸ್ಟು 500 ರೂಪಾಯಿನ ಇನ್ವೆಸ್ಟ್ ಮಾಡಿರ್ತೀನಿ. ಅದರಿಂದ ನನಗೆ 1000 ರುಪೀಸ್ ಬರುತ್ತೆ. ಅದು ಬಂತು ಕೂಡ ನನಗೆ. ಅದು ಇನ್ಸ್ಟಾಲ್ಮೆಂಟ್ಸಲ್ಲಿ ಬರುತ್ತೆ. ಇಷ್ಟು ಡೇಸ್ ಅಂತ ಇರುತ್ತೆ. ಅಷ್ಟು ಡೇಸ್ ಒಳಗಡೆ ನನಗೆ 1000 ರುಪೀಸ್ ರಿಟರ್ನ್ ಆಗುತ್ತೆ. ಆ ಥರ ಒಂದು ಸ್ಕೀಮ್ ಇತ್ತು. ನಾನು ಆ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಿದ್ದೆ. ಅದು ನನಗೆ ಸಿಕ್ತು ಕೂಡ. ಆ ಪರ್ಟಿಕ್ಯುಲರ್ ಡೇ ಅಲ್ಲಿ ನನಗೆ ಅದು ಸಿಕ್ತು ಕೂಡ. ನೆಕ್ಸ್ಟ್ ಇದ್ದಿದ್ದು ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಅವರು ಅವರ್ ಪ್ರಾಡಕ್ಟ್, ಡೈಲಿ ಪ್ರಾಡಕ್ಟ್, ವೀಕ್ಲಿ ಪ್ರಾಡಕ್ಟ್ ಈ ಥರ ಎಲ್ಲ ಬಿಡ್ತಾ ಇರ್ತಾರೆ. ನಮಗೆ ಯಾವುದು ಅನುಕೂಲ ಇದೆ, ನಮ್ಮ ಕೈಯಲ್ಲಿ ಎಷ್ಟು ಬಜೆಟ್ ಇದೆ ಅದನ್ನು ನೋಡಿಕೊಂಡು ನಾವು ಅಷ್ಟು ಇನ್ವೆಸ್ಟ್ ಮಾಡ್ಬೋದಾಗಿತ್ತು. ನನ್ನ ಹತ್ರ ಇದ್ದಿದ್ದಂಥ ಸೇವಿಂಗ್ಸಲ್ಲಿ ನಾನು 3Kನ ಇನ್ವೆಸ್ಟ್ ಮಾಡಿರ್ತೀನಿ ಆ ಆ್ಯಪಲ್ಲಿ. 3Kನ ಇನ್ವೆಸ್ಟ್ ಮಾಡಿದ್ರಿಂದ ನನಗೆ ಬರಬೇಕಾಗಿದ್ದು ಟೋಟಲ್ ಅಮೌಂಟ್ ಬಂದು 7000. ಎಲ್ಲ ಹ್ಯಾಂಡ್ಲಿಂಗ್ ಫೀಸ್ ಅಂತ ಎಲ್ಲ ಅವರು ಕಟ್ ಮಾಡ್ತಾರೆ. ಆ ಹ್ಯಾಂಡ್ಲಿಂಗ್ ಫೀಸ್ ಎಲ್ಲ ಹೋಗಿ ನನಗೆ ಅಟ್ಲೀಸ್ಟ್ 6000 ಆದರೂ ಬರಬೇಕಿತ್ತು. ಡಬಲ್ ದ ಅಮೌಂಟ್ ಆದರೂ ಬರಬೇಕಿತ್ತು. ಅದು ಬಿಡಿ, ಅಟ್ಲೀಸ್ಟ್ ನಾನು ಹಾಕಿದ ಅಮೌಂಟ್ ಆದರೂ ಬರಬೇಕಿತ್ತು. ನನಗೂ ಮುಂಚೆನೇ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಆಗಿರ್ಬೋದು, ಅವರೆಲ್ಲನೂ ಹೈಯರ್ ಅಮೌಂಟ್ನೇ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆಲ್ಲನೂ ಕೂಡ ಅದು ರಿಸೀವ್ ಆಗಿರುತ್ತೆ. ಈ ಆ್ಯಪ್ಗಳ ಸ್ಕ್ಯಾಮ್ ಹೇಗೆ ಅಂತ ಅಂದರೆ ನನಗೆ ತಿಳಿದ ಮಟ್ಟಿಗೆ, ಅಂದರೆ ಅದು ಫ್ರಾಡ್ ಆದಮೇಲೆ ನಮಗೆ ಗೊತ್ತಾಗಿದ್ದು ಏನು ಅಂತ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಒಂದು ಆ್ಯಪ್ನ ಅವರು ಬಿಲ್ಡ್ ಮಾಡ್ತಾರೆ. ಬಿಲ್ಡ್ ಮಾಡಿ ಆದಮೇಲೆ 3 ಮಂತ್ಸ್ ಕರೆಕ್ಟಾಗಿ ನಮಗೆ ಅಮೌಂಟ್ ಬರುತ್ತಂತೆ. ಅಂದರೆ ನಾವು ಏನು ಹಾಕಿರ್ತೀವಿ ಅದನ್ನು ಡಬಲ್ ಮಾಡಿ ನಮಗೆ ಅವರು ಕೊಡ್ತಾರೆ. ಆಮೇಲೆ 4th ಮಂತ್ಗೆ ನಾವು ಯಾವಾಗ ಆ್ಯಪಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಆವಾಗ ಅವರು ಆ ಪೂರ್ತಿ ಅಮೌಂಟ್ನ ತೊಗೊಂಡು ಓಡೋಗ್ತಾರಂತೆ. ಇದು ಈಗ ನಡೀತಾ ಇರುವಂಥ ಸ್ಕ್ಯಾಮ್. ನಾನು ಈ ವಿಡಿಯೋ ಮುಖಾಂತರ ಏನು ತಿಳಿಸ್ಬೇಕಾಗಿತ್ತು ಅಂತ ಅಂದರೆ, ನಾವು ಎಜುಕೇಟೆಡ್ಸ್ ಆಗಿ ಈ ಥರ ಒಂದು ಸ್ಟೆಪ್ ತೊಗೊಂಡ್ಬಿಟ್ಟಿದ್ದೀವಿ, ಏನು ಮಾಡೋದಕ್ಕೆ ಆಗಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ದೇ ಎಷ್ಟೊಂದು ಅಮೌಂಟ್ ಹೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ನಮಗೆ ಸಜೆಸ್ಟ್ ಮಾಡಿರೋರಿಗೆ ಅವ್ರದ್ದೇ ಎಷ್ಟೊಂದು ಅಮೌಂಟ್ ಹೋಗಿದೆ. ನಮ್ಮದು ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ದು ಏನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಅಮೌಂಟ್ ಯಾರದೇ ಆಗಲಿ ಅದು ಅಮೌಂಟೇ. ಅವರು ಕಷ್ಟಪಟ್ಟೆ ದುಡ್ದಿರ್ತಾರೆ, ನಾವು ಕಷ್ಟಪಟ್ಟೆ ದುಡ್ದಿರ್ತೀವಿ. ಸೊ ಅದು ಕೀಪಿಂಗ್ ಅ ಸೈಡ್. ಬಟ್ ದೊಡ್ಡ ಅಮೌಂಟ್ ಹೋದಾಗ, ನಮ್ಮದು ಚಿಕ್ಕ ಅಮೌಂಟ್ ಹೋದಾಗ ಅಟ್ಲೀಸ್ಟ್ ಇಷ್ಟರಲ್ಲೇ ಮುಗೀತಲ್ಲ, ದೇವ್ರು ನಮ್ಮ ಸೈಡ್ ಇದ್ದ ಅಂತ ಅಂದ್ಕೊಂಡು ಸುಮ್ಮನಾಗಬೇಕು ಅಷ್ಟೇ. ಬಿಟ್ಟರೆ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇದೊಂದು ಆಲ್ಟರ್ನೇಟಿವ್ ವೇ ಅಷ್ಟೇ, ಸಮಾಧಾನ ಪಡ್ಕೊಳ್ಳೋಕ್ಕೆ ಅಂತ ವಾಟ್ ಐ ಫೀಲ್. ಹೀಗೆ ಮಾಡಿ ನಾನು 3K ಅಂದರೆ 3000 ರುಪೀಸ್ನ ಲಾಸ್ ಮಾಡಿಕೊಂಡೆ. ಬಟ್ ದೇವಸ್ಥಾನಕ್ಕೆ ಹೋಗಿದ್ದೆ. ನೀವು ದೇವಸ್ಥಾನದ ವಿಡಿಯೋ ಎಲ್ಲ ನೋಡಿರ್ತೀರ. ದೇವಸ್ಥಾನದಲ್ಲಿ ಇದ್ದೆ, ಆ್ಯಪ್ ಕ್ಲೋಸ್ ಆಯಿತು ಅಂತ ಗೊತ್ತಾಯಿತು. ಅದು ಒಂದು ಗ್ರೂಪ್ ಫಾರ್ಮ್ ಮಾಡಿರ್ತಾರೆ. ಗ್ರೂಪಿಂದ ಸಡನ್ನಾಗಿ ನಮ್ಮನ್ನು ರಿಮೂವ್ ಮಾಡ್ತಾರೆ. ಒಂಥರ ಆ ಟೈಮಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಇಲ್ಲಿ, ಹೋಯ್ತಾ ಬರುತ್ತಾ ಇಲ್ವಾ ಏನೂ ಅರ್ಥ ಆಗಲಿಲ್ಲ ಫಾರ್ ಫ್ಯೂ ಅವರ್ಸ್.
ಆಮೇಲೆ ಎಷ್ಟೇ ಬೇಜಾರು ಮಾಡ್ಕೋಬಾರ್ದು ಅಂತ ಅಂದ್ಕೊಂಡ್ರು ಕೂಡ ಡೆಫಿನೆಟಾಗಿ ಅದು ಒಂದು ಮೂಲೆಯಲ್ಲಿ ಬೇಜಾರಾಗುತ್ತೆ. ಯಾಕೆ ಅಂತ ಅಂದರೆ ಅದನ್ನು ನಾವು ಕಷ್ಟಪಟ್ಟು ದುಡ್ದಿರೋ ಅಂಥದ್ದು, ಯಾರ್ದೋ ತಲೆ ಒಡೆದು ಏನೋ ಮೋಸ ಮಾಡಿ ತಂದಿರೋ ಅಂಥ ದುಡ್ಡಾಗಿದ್ದರೆ ಬೇಜಾರಾಗ್ತಾ ಇರಲಿಲ್ಲ. ಬಟ್ ನಾವು ಕಷ್ಟಪಟ್ಟು ಕಾಲೇಜ್ಗೆ ಹೋಗಿ ಮತ್ತೆ ಅಲ್ಲಿ ಕಾಲೇಜಿಂದ ಬಂದು ಒಂದೊಂದು ಸತಿ ಸಂಜೆ ಆದ್ರೂ ಎಷ್ಟೊಂದು ಸತಿ ನಾನು ನಂಬಲ್ಲ, ತುಂಬ ಹೊಟ್ಟೆ ಹಸಿವಾಗ್ತಿದ್ರೂ ತಡ್ಕೊಂಡು ಖರ್ಚು ಮಾಡಿ ತಿನ್ನೋದಕ್ಕಾಗಲ್ಲ ಅಂತ ಅಲ್ಲ, ತಿಂದ್ಬಿಟ್ರೆ ದುಡ್ಡು ಖರ್ಚಾಗ್ಬಿಡುತ್ತಲ್ಲ ಅನ್ನೋ ಒಂದು ಕಷ್ಟದಿಂದ, ಅಂದರೆ ಆ ಥರ ಕೂಡಿಟ್ಕೊಂಡು ಏನೋ ಒಂದು ಬಟ್ಟೆ ತೊಗೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಅದ್ರ ಮೇಲೆ ತೊಗೊಳ್ಳೋಣ ಅದನ್ನ ತೊಗೊಳ್ಳೋಣ ಅಂತ ಕೂಡಿಟ್ಟಿದ್ದಂಥ ಅಮೌಂಟ್ ಅಥವಾ ಏನಾದರೂ ಮಾಡಿಸ್ಕೋಬೇಕು ನನಗೆ ನನ್ನ ಫಸ್ಟ್ ಅಮೌಂಟ್, ಫಸ್ಟ್ ಸ್ಯಾಲ್ರಿಯಲ್ಲಿ ಅಂತ ಕೂಡಿಟ್ಕೊಂಡಿದ್ದಂಥ ಅಮೌಂಟ್ ಹಾಗೆ ಒಂದೇ ಸತಿ ಯಾರ್ದೋ ಕೈಗೆ ಇಟ್ಟಾಗ ತುಂಬಾ ಬೇಜಾರಾಗುತ್ತೆ. ಯಾಕೆ ಆ ಥರ ಮಾಡಿದೆ, ನಾನು ಯಾಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋದೆ ಇಷ್ಟೆಲ್ಲ ತಿಳಿದಿದ್ರು ನನಗೆ ಅಂತ ಅಂದರೆ, ಇಟ್ ವಾಸ್ ಅ ಟ್ರಸ್ಟೆಡ್ ಆ್ಯಪ್, ಇಟ್ ವಾಸ್ ಅ ಫೇಮಸ್ ಆ್ಯಪ್, ಎಲ್ಲ ಎಷ್ಟೊಂದು ಲಕ್ಷಗಟ್ಟಲೆ ಜನ ಇನ್ವೆಸ್ಟ್ ಮಾಡಿದ್ದಂಥ ಆ್ಯಪ್ ಅದು. ಅದೇ ನಾನು ಹೇಳಿದ್ನಲ್ಲ, ಅದು ಫ್ರಾಡ್ ಅಂತ ಹೇಳೋದಕ್ಕೆ ಬರಲ್ಲ. ಇಟ್ ಈಸ್ ವ್ಯಾಲಿಡ್ ಟಿಲ್ ಓನ್ಲಿ 3 ಮಂತ್ಸ್. 3 ಮಂತ್ಸ್ ಆದಮೇಲೆ ಇನ್ವೆಸ್ಟ್ ಮಾಡೋರು ಇರ್ತಾರಲ್ಲ, ಅವರು ನಿಜ ಫ್ರಾಡ್ಸ್ ಅಂತ ನಮಗೆ ನಾವೇ ಹೇಳ್ಕೋಬೇಕು. ಬಿಕಾಸ್ ಅದರ ವ್ಯಾಲಿಡಿಟಿ ಇರೋದೇ 3 ಮಂತ್ಸ್ ಅಷ್ಟೇ. ಆ 3 ಮಂತ್ಸಲ್ಲಿ ನಾವು ಏನು ಇನ್ವೆಸ್ಟ್ ಮಾಡ್ತೀವೋ ಆ್ಯಕ್ಚುಯಲ್ ಅಮೌಂಟ್ ನಮಗೆ ಅವರು ಕೊಟ್ಟೇ ಕೊಡ್ತಾರೆ. 3 ಮಂತ್ಸ್ ಆದಮೇಲೆ ನಾವೇನು ಇನ್ವೆಸ್ಟ್ ಮಾಡ್ತೀವಲ್ಲ ಅದು ಸಿಗೋದಿಲ್ಲ ನಮಗೆ, ಅದು ಮೋಸ ಆಗ್ಬಿಡುತ್ತೆ. ಈಗ ಈ ಥರ ಸ್ಕ್ಯಾಮ್ ತುಂಬಾ ನಡೀತಾ ಇದೆ. ಆಲ್ರೆಡಿ ಈ ಆ್ಯಪ್ ಕ್ಲೋಸ್ ಆಗಿದ್ದ ನೆಕ್ಸ್ಟ್ ಡೇಗೆ ಅವರು ಇನ್ನೂ 3 ಆ್ಯಪ್ನ ಆಲ್ರೆಡಿ ಈ ಥರ ಮಾಡ್ಕೊಂಡಿದ್ದಾರಂತೆ, ಮತ್ತೆ ಇನ್ವೆಸ್ಟ್ ಮಾಡುವಂಥ ಆ್ಯಪ್. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಎಷ್ಟೊಂದು ಜನಕ್ಕೆ ಈ ಮಾಹಿತಿ ತಿಳಿದೇ ಇರಲ್ಲ, ನಿಜ ಏನೋ ಅಂತ ಹಾಕ್ಬಿಡ್ತೀರಾ. ಬಟ್ ಈಗ ರೀಸೆಂಟಾಗಿ ನಡೀತಾ ಇರುವಂಥ ಒಂದು ದೊಡ್ಡ ಇದೊಂಥರ ಒಂದು ದೊಡ್ಡ ಲಿಂಕ್ ಇರುವಂಥ ಕನೆಕ್ಷನಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ನೀವು ಹುಷಾರಾಗಿರಿ, ಎಲ್ಲೂ ಕೂಡ ಇನ್ವೆಸ್ಟ್ ಮಾಡಬೇಡಿ. ನಾವು ಹಾರ್ಡ್ ವರ್ಕ್ ಯಾವತ್ತೂ ಅದಕ್ಕೆ ಮೋಸ ಆಗೋದಿಲ್ಲ. ಸ್ಮಾರ್ಟ್ ವೇ ಹಿಡಿತೀವಲ್ಲ ಆವಾಗಲೇ ಈ ಥರ ಎಲ್ಲ ಏನೋ ಒಂದು ಹೊಡೆಯೋದು, ಏನೋ ಒಂದು ಆಗೋದು, ಹೀಗೆ ಮಾಡ್ಕೊಂಡ್ರೇ ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಅದೇ ನಾವು ಕಷ್ಟಪಟ್ಟು ದುಡಿದ್ರೆ ಏನೂ ಆಗಲ್ಲ. ಒಂದು ಆ್ಯಕ್ಚುಲಾಗಿ ಲಾಜಿಕಾಗಿ ಥಿಂಕ್ ಮಾಡೋಕ್ಕೆ ಹೋದರೆ ಯಾರು ತಾನೇ ನಮ್ಮ ದುಡ್ಡನ್ನ ಡಬಲ್ ಮಾಡಿಕೊಡ್ತಾರೆ ಹೇಳಿ. ಇದನ್ನು ನಾನು ಮನೆಯಲ್ಲಿ ಹೇಳಿದಾಗ ಏನೂ ಅನ್ನಲಿಲ್ಲ ಅವರು. ಅಟ್ಲೀಸ್ಟ್ ನಾನು ಕೂಡ ನ್ಯೂ ಇಯರ್ ಸ್ಟಾರ್ಟಿಂಗ್ ಒಂಥರ ಬೇಜಾರಲ್ಲಿದ್ದೆ ಅಂತ ನೆಕ್ಸ್ಟ್ ಡೇ ಬೈದರು. ಬಟ್ ತಪ್ಪು ನಮ್ಮ ಸೈಡೇ ಇದೆ, ನಾವೇನು ಮಾತಾಡೋದಕ್ಕಾಗಲ್ಲ. ಬಟ್ ಅದೇ ನಾನು ಅಪ್ಪ ಅಮ್ಮನ ದುಡ್ಡನ್ನ ತೊಗೊಂಡೋಗ್ಬಿಟ್ಟು ಈಗ ಮಾಡಿದ್ದಿದ್ರೆ ನಿಜವಾಗ್ಲೂ ನನಗೆ ಎಷ್ಟು ಗಿಲ್ಟ್ ಇರ್ತಿತ್ತು ಅಂತ ಅಂದರೆ, ಮೇ ಬಿ ನನಗೆ ಈ ಇಯರ್ ಫುಲ್ಲು ಹಾಗೆ ಆಗ್ಬಿಡ್ತಿದ್ದೆ ಅನಿಸುತ್ತೆ. ಬಟ್ ಅದು ನನ್ನ ದುಡ್ಡು ಆಗಿರೋದ್ರಿಂದ, ದುಡ್ಡು ಯಾರದೇ ಇರ್ಬೋದು, ದುಡ್ಡೇ. ಬಟ್ ನಾನು ಕಷ್ಟಪಟ್ಟು ದುಡ್ದಿದ್ದ ಅಮೌಂಟ್ ಆಗಿದ್ದರಿಂದ ಅದು ಪ್ರಾಫಿಟ್ ಆದರೂ ನನಗೆ ಇರ್ತಿತ್ತು, ಲಾಸ್ ಆದ್ರೂ ಇವಾಗ ನಾನೇ ತೊಗೊಂಡಿದ್ದೀನಿ. ಸೊ ಅದು ಆವಾಗ ಅಷ್ಟು ಗಿಲ್ಟ್ ಇಲ್ಲ ನನಗೆ. ಬಟ್ 1-2 ದಿನ ಬೇಜಾರಾಗಿದ್ದಂತೂ ನಿಜ. ನನಗೆ ಕೂತಲ್ಲಿ ನಿಂತಲ್ಲಿ ಅದೇ ಯೋಚನೆ ಬರ್ತಿತ್ತು, ಛೇ ಈಗ ಆಗೋಯ್ತಲ್ಲ ಅಂತ. ಏನು ಮಾಡೋದಕ್ಕಾಗಲ್ಲ ಅಂತ ನಾನೇ ಇವಾಗ ಧೈರ್ಯ ತೊಗೊಂಡು ಮುಂದೆ ನೆಕ್ಸ್ಟ್ ಈ ಹೋಲ್ ಇಯರ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನನಗೆ ಈ ಒಂದು ಮ್ಯಾಟ್ರಿಂದ ಇಡೀ ವರ್ಷನ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ಸೀರಿಯಸ್ ಆಗಿ ಇಷ್ಟ ಇರಲಿಲ್ಲ. ಸೊ ಇನ್ನೂ ತುಂಬ ಒಂದು ಏನಾದರೂ ಹೋದರೆ ಅದು ಡಬಲ್ ಆಗಿ ಬರೋದಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಅಂದ್ಕೊಂಡು ಹೋಗೋಣ. ನನ್ನೊಬ್ಬಳಿಗೆ ಆಗಿದೆ, ನನಗೆ ಯಾಕೆ ಹೀಗಾಗುತ್ತೆ ಈ ಮೈಂಡ್ಸೆಟ್ಟಲ್ಲಿ ನಾನಿಲ್ಲ. ಬಿಕಾಸ್ ನಾನು ಅದನ್ನು 2023ಗೆ ಕಟ್ ಆಫ್ ಮಾಡಿಬಿಟ್ಟಿದ್ದೀನಿ ಆ ಮೈಂಡ್ಸೆಟ್ನ. ಯಾಕೆ ಅಂತ ಅಂದರೆ, ನನಗಿಂತ ಜಾಸ್ತಿ ಹೋಗಿರೋರು ಇದ್ದಾರೆ. ಹಂಗೆ ನೋಡಿಕೊಂಡ್ರೆ ನಾನೇ ಪರವಾಗಿಲ್ಲ, ದೇವರು ನನ್ನೆಲ್ಲೋ ಕಾಪಾಡಿದ್ದಾನೆ ಅಂತಲೇ ಅನ್ಬೋದು. ಯಾಕೆ ಅಂತ ಅಂದರೆ, ಇನ್ನೂ 3000 ಅಲ್ಲ, ಆಲ್ಮೋಸ್ಟ್ 7000 ಇನ್ವೆಸ್ಟ್ ಮಾಡೋ ಅಷ್ಟೂ ನನ್ನ ಹತ್ರ ಕೆಪಾಸಿಟಿ ಇತ್ತು. ಬಟ್ ನಾನು ಬೇಡ, 7000 ಬೇಡ, 3000 ನೋಡೋಣ, ಆಮೇಲೆ ಬಂದಮೇಲೆ ಮಾಡೋಣ ಅಂದ್ಕೊಂಡು ಒಂದು ಡಿಸಿಷನ್ ತೊಗೊಂಡ್ನಲ್ಲ. ಫಾರ್ ದ್ಯಾಟ್ ಐ ಆಮ್ ಹ್ಯಾಪಿ. ಆ ದೇವ್ರು ಆ ಟೈಮಲ್ಲಿ ಅಷ್ಟು ಬುದ್ಧಿ ಕೊಟ್ಟರಲ್ಲ ನನಗೆ. ಅಟ್ಲೀಸ್ಟ್ ಎಲ್ಲ ಹೋಗೋದಕ್ಕಿಂತ ಒಂಚೂರು ಹೋಗಿ ಒಂಚೂರು ಉಳ್ಕೊಂಡಿದೆಯಲ್ಲ, ಅಷ್ಟು ಖುಷಿ ಇದೆ ನನಗೆ. ಸೊ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಕಮ್ಯುನಿಟಿಗೆ ಏನು ತಿಳಿಸ್ಬೇಕು ಅಂತ ಇದ್ದೆ ಅಂದರೆ, ಈಗ ಬರ್ತಾ ಇರೋವಂಥದ್ದು ಇದು ರೀಸೆಂಟ್ ಸ್ಕ್ಯಾಮ್. ಯಾರೂ ಈ ಸ್ಕ್ಯಾಮ್ಗೆ, ಫ್ರಾಡ್ಗಳಿಗೆ ಒಳಗಾಗಬೇಡಿ. ತುಂಬ ಜಾಗರೂಕರಾಗಿರಿ. ಯಾವುದೇ ಲಿಂಕ್ ಒತ್ತೋದಾಗಿರ್ಬೋದು, ಒ ಟಿ ಪಿಸ್ಗಳನ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಕಷ್ಟಪಟ್ಟು ಅರ್ನ್ ಮಾಡಿರ್ತೀವಿ, ಅದು ಹೋದಾಗ ನಮಗೆ ಮಾತ್ರ ಅದು ಫೀಲ್ ಆಗೋವಂಥದ್ದು. ಆ ನೋವು ಬೇರೆ ಯಾರಿಗೆ ಹೇಳ್ಕೊಂಡ್ರು ಹೌದಾ ಅಂತ ನಗ್ತಾರೆ. ಅಯ್ಯೋ ನಿಂಗೆ ತಲೆ ಇಲ್ವಾ, ಈ ಥರ ಮಾಡ್ಕೊಂಬಿಟ್ಟಿಯಲ್ಲ, ನೀನು ಓದಿದ್ರೂ ಗೊತ್ತಾಗಲ್ವಾ, ಏನು ಬಂಡ ಧೈರ್ಯ ಅಪ್ಪ ನಿಮಗೆ ಅಂತಾರೆ. ಬಟ್ ಅವ್ರು ಏನೇ ಸಮಾಧಾನ ಮಾಡಿದ್ರು ದುಡ್ಡು ಎಂಡ್ ಆಫ್ ದ ಡೇ ನಿಮ್ಮದು, ನೀವು ಕಷ್ಟಪಟ್ಟಿದ್ದು.
ನೀವು ಏನಂತೀರ ಆ ಕಷ್ಟಪಟ್ಟು ತೊಗೊಂಡು ಬಂದಿರ್ತೀರ ಒಂದೊಂದು ರೂಪಾಯಿನೂ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಆ ವ್ಯಾಲ್ಯೂ ಏನು ಅಂದ್ಬಿಟ್ಟು. ಸೊ ಏನು ಮಾಡೋದಕ್ಕಾಗಲ್ಲ, ಈಗ ಆಗೋಗಿದೆ ಅದನ್ನು. ಏನು ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಇದು ಒಂದು ಲೆಸನ್ ಅಷ್ಟೇ. ನಾನು ಮುಂದೆ ಯಾವಾಗೋ ಫ್ಯೂಚರಲ್ಲಿ ಒಂದು ಸತಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಈ ಥರ ಹೋಗೋದಕ್ಕಿಂತ ಸಣ್ಣದಾಗಿ ಇದ್ದಾಗಲೇ ಅದನ್ನು ಮಾಡಿ ಬಿಟ್ಬಿಟ್ಟಿದ್ದೀನಿ. ಎಲ್ಲನೂ ಅಷ್ಟೇ ನನಗೆ ಲೈಫಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಥರ. ನಾನು ಯಾವಾಗ್ಲೂ ಅಷ್ಟೇ ಏನೇ ಆದರೂ ಒಂದು ಮಜಾವೆಯಲ್ಲೇ ತೊಗೊತೀನಿ. ನನ್ನ ಕ್ಯಾರೆಕ್ಟ್ರಲ್ಲಿ ನನಗೆ ಇಷ್ಟ ಆಗುವಂಥ ಬೆಸ್ಟ್ ಪಾರ್ಟ್ ಅಂತ ಅಂದರೆ ಅದೇ. ನಾನು ಅಂಕಿತಾಗೆ ಹೇಳಿದ್ದು ಅದೇ. ಅವಳು ಕೂಡ ಅಷ್ಟೇ, ಅವಳದು ಪಾಪ ತುಂಬಾ ಅಮೌಂಟ್ ಲಾಸ್ ಆಗಿದೆ. ನಾನು ಎಲ್ಲನೂ ಹೇಳೋದಷ್ಟೇ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಿಡು ಅಂತ. ನಾನು ಪ್ರತಿಯೊಂದೂ ನಾನು ಹಾಗೆ ತೊಗೊಳ್ಳೋದು. ಅದು ಅವಮಾನನೇ ಆಗಿರ್ಬೋದು, ಇನ್ಸಲ್ಟೇ ಆಗಿರ್ಬೋದು, ಬೈದಿದ್ದೇ ಆಗಿರ್ಬೋದು, ಹೊಗಳಿದ್ದೇ ಆಗಿರ್ಬೋದು, ಪ್ರತಿಯೊಂದು ನನಗೆ ನನ್ನ ಪ್ರಕಾರ ಮೆಮೊರಿ ಇದ್ದಾಗೆ. ನಮ್ಮ ಮನೇಲಿ ಅದೇ ಬೈತಾರೆ, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸಾ, ಇದೆಲ್ಲ ಒಂದು ಮೆಮೊರಿನ ನಿನ್ನ ತಲೆ ಅಂತ. ಬಟ್ ಟ್ರಸ್ಟ್ ಮೀ, ಆ ಡೇಸ್ ಮತ್ತೆ ಇವಾಗ ಬೇಕು ಅಂದರೆ ಬರೋದಿಲ್ಲ. ಇವಾಗ ಬುದ್ಧಿ ಕಲ್ತಿರ್ತೀವಿ. ಈಗ ಅನ್ಕೋಬೋದು ಯಾರಾದರೂ ನೀನೇ ಕಳ್ಕೊಂಡು ಏನು ದೊಡ್ಡ ಮೇಧಾವಿ ಥರ ಮಾತಾಡ್ತಿರ್ಬೋದು ಅಂತ ಅಂದ್ಕೊಂಡ್ರೆ, ಆ ಎಕ್ಸ್ಪೀರಿಯನ್ಸ್ ಮಾಡಿ ಬಂದವ್ರಿಗೆ ಮಾತ್ರ ಆ ವ್ಯಾಲ್ಯೂ, ಆ ಫೇಸ್ ದಾಟಿ ಬಂದವ್ರಿಗೆ ಮಾತ್ರ ಅದು ಏನಂತಾರೆ ಅದರ ಮಹತ್ವ ಗೊತ್ತಿರುತ್ತೆ. ಇವಾಗ ನಮ್ಮ ಅಪ್ಪ ಅಮ್ಮ ಏನೋ ಹೇಳಿದ್ರೆ ಅವ್ರು ಅದನ್ನು ದಾಟಿ ಬಂದಿರ್ತಾರೆ, ಅದಕ್ಕೆ ಮಾತ್ರನೇ ಅವ್ರಿಗೆ ಅದು ಗೊತ್ತಿರುತ್ತೆ. ಇಲ್ಲ ಅಂತ ಅಂದರೆ ಗೊತ್ತಿಲ್ಲದೆ ಯಾರು ಏನು ಮಾತಾಡಿದ್ರೆ ಅದು ಅಷ್ಟು ಮೀನಿಂಗ್ ಇರೋದಿಲ್ಲ. ಸೊ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಬೇಕಾಗಿತ್ತು ಅಂತ ಅಂದರೆ, ದಯವಿಟ್ಟು ಈ ಥರದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ದಿಸ್ ಇಸ್ ಸಚ್ ಅ ಫ್ರಾಡ್, ಸ್ಕ್ಯಾಮ್ ಮಾಡ್ತಿದ್ದಾರೆ ಅವರು ಬೇಸಿಕಲಿ. ಸೊ ಯಾರು ಕೂಡ ಅಷ್ಟೇ, ದುಡ್ಡು ಡಬಲ್ ಆಗಲಿಲ್ಲ ಅಂದರೂ ಚಿಂತೆ ಇಲ್ಲ. ದೇವರು ಕೈಕಾಲು ಕೊಟ್ಟಿದ್ದಾನೆ, ಕಣ್ಣು ಮೂಗು ಬಾಯಿ ಎಲ್ಲ ಕೊಟ್ಟಿದ್ದಾನೆ. ಕಷ್ಟಪಟ್ಟು ಅರ್ನ್ ಮಾಡೋಣ, ಸ್ಮಾರ್ಟರ್ ವೇ ಬೇಡ. ದಿಸ್ ಇಸ್ ನಾಟ್ ಅ ರೈಟ್ ಪಾತ್ ಅಂತ ನನಗನ್ನಿಸ್ತು. ಸೊ ನಾನು ತುಂಬಾ ಆಸೆ ಇಟ್ಕೊಂಡ್ಬಿಟ್ಟಿದ್ದೆ, ದುಡ್ಡು ಬರುತ್ತೆ, ಶಾಪಿಂಗ್ ಮಾಡ್ಬೋದು, ಇನ್ನೇನು ಬರ್ಡೇ ಬಂತು ಆ ಥರ ಈ ಥರ ಅಂತ ಎಲ್ಲ. ಆಸೆ ದುಃಖಕ್ಕೆ ಮೂಲ ಅಂದ್ಬಿಟ್ಟು ಹಿಂಗಾಯಿತು. ಇಟ್ಸ್ ಓಕೆ, ದಟ್ಸ್ ಫೈನ್. ಸೊ ಇಷ್ಟು ಹೇಳಬೇಕಿತ್ತು, ತಿಳಿಸಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಎಷ್ಟೊಂದು ಜನ ಈ ಸ್ಕ್ಯಾಮ್ಗೆ ಒಳಗಾಗೋದು ತಪ್ಪುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದೆ. ಹೋಪ್ ಯು ಗೈಸ್ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಎಂಜಾಯ್ಡ್ ಅನ್ನೋದಕ್ಕೆ ಹೇಳೋದಕ್ಕೆ ಬರಲ್ಲ, ಏನೋ ಒಂದು ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಒಂಚೂರಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಇದನ್ನು ಆದಷ್ಟು ಶೇರ್ ಮಾಡಿ, ದಯವಿಟ್ಟು ಇದನ್ನು ಶೇರ್ ಮಾಡಿ. ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ಇದು ಹೊಸದಾಗಿ ಬರ್ತಾ ಇರೋದ್ರಿಂದ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಈ ಲಿಂಕ್ಗಳನ್ನ ಕ್ಲಿಕ್ ಮಾಡಿಬಿಡೋದು, ಅದು ಹಳೇದಾಗಿದ್ರು ಎಷ್ಟೊಂದು ಜನ ವಯಸ್ಸಾಗಿರೋರು ಈಗಲೂ ಮಾಡಿಬಿಡ್ತಾರೆ. ಸೊ ಅದೇ ಥರ ಇದೂ ಅಷ್ಟೇ, ಯಂಗ್ ಏಜರ್ಸ್ನ ತುಂಬಾ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಆ್ಯಪ್ಗಳಿದು. ಬಿಕಾಸ್ 500 ರೂಪಾಯಿ ಹಾಕ್ಬಿಡೋಣ, 1000 ರೂಪಾಯಿ ಬರುತ್ತೆ. 1000 ರೂಪಾಯಿ ಹಾಕಿದ್ರೆ ಒಂದು 2000 ಬರುತ್ತೆ. ಈ ಥರ ಡಬಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಒಂದು ಜೋಶ್ ಇರುತ್ತೆ ನಮಗೆ, ದುಡ್ಡು ಜಾಸ್ತಿ ಆಗಬೇಕು, ದುಡ್ಡು ಕೈಯಲ್ಲಿರಬೇಕು ಅನ್ನೋದು. ಸೊ ಎಷ್ಟು ನಂದೇನೋ ಕಮ್ಮಿ ಅಮೌಂಟು ಓಕೆ, ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಕಳ್ಕೊಂಡು ಎಷ್ಟು ಕಷ್ಟಪಡ್ತಾರೆ. ಸೊ ಆದಷ್ಟು ಯೂತ್ಸ್ಗೆ ಈ ವಿಡಿಯೋ ಶೇರ್ ಆಗಬೇಕು. ಸೊ ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡಿ, ಒಂದು ವಾರ ನಾನು ಕೂಡ ಟೈಮ್ ತೊಗೊಂಡು ಆಮೇಲೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜನವರಿ ಸ್ಟಾರ್ಟಿಂಗಲ್ಲಿ ಇದು ಆಗಿದ್ದು. ಸೊ ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನೀವು ಕೂಡ ಈ ಥರ ಎಲ್ಲ ಸ್ಟೆಪ್ಸ್ನ ತೊಗೊಳ್ಳೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಅಕಸ್ಮಾತ್ ಏನಾದರೂ ನಿಮಗೂ ಈ ಥರ ಆಗಿದ್ದರೆ ಇಟ್ಸ್ ಓಕೆ, ನೆಕ್ಸ್ಟ್ ಅರ್ನ್ ಮಾಡೋಣ ಒಟ್ಟಿಗೆ, ಏನೂ ಆಗೋದಿಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಅದಕ್ಕೆ ಅದು ರೊಟೇಟ್ ಆಗ್ತಾನೆ ಇರಬೇಕು. ನಮ್ಮ ದುಡ್ಡನ್ನ ತೊಗೊಂಡು ಹೋಗಿರೋರು ಕೂಡ ಅವ್ರಿಗೂ ಏನು ಯಾವತ್ತೂ ಇವಾಗ ಅವರು ಅಟ್ ದ ಪ್ರೆಸೆಂಟ್ ಮೂಮೆಂಟ್ ಮಜಾ ಮಾಡ್ತಾ ಇರ್ಬೋದು. ನನ್ನ ಕರ್ಮ ಹೆಂಗಿದೆ ಅಂತ ಅಂದರೆ, ನಮ್ಮ ದುಡ್ಡನ್ನ ತೊಗೊಂಡು ಹೋಗಿರೋರ ನಂಬರ್ ನಮ್ಮ ಹತ್ರ ಇತ್ತು. ಅವರು ಎಲ್ಲೋ ಹೋಗಿ ಪಾರ್ಟಿ ಮಾಡ್ತಿರೋದನ್ನ ನಮ್ಮ ಸ್ಟೇಟಸ್ಗೆ ಹಾಕಿದ್ದಾರೆ. ನಾವು ಕೂತ್ಕೊಂಡು ಆ ಬೇಜಾರಲ್ಲಿ ಅವ್ರ ಸ್ಟೇಟಸ್ನ ನೋಡ್ತಾ ಇದ್ದೀವಿ. ಈ ಥರ ಇದೆ. ಸೊ ಬಿಟ್ಟಿಲ್ಲ, ನಾನು ಆದರೂ ಅವ್ರಿಗೆ ಬೈದಿದ್ದೀನಿ, ಈ ಥರ ಎಲ್ಲ ಮಾಡಿದ್ದೀರಾ, ನಿಮ್ಗೆ ಒಳ್ಳೇದಾಗಲ್ಲ ಅಂತ. ಬಟ್ ಆ ಮೂಮೆಂಟ್ಗೆ ಆ ಥರ ಅನ್ಸೋದು ಎಲ್ಲರಿಗೂ ಸಹಜ. ಆಮೇಲೆ ಕೂತು ಯೋಚನೆ ಮಾಡಿದಾಗ ಅನಿಸುತ್ತೆ ನಮ್ಮದು ತಪ್ಪೆ, ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಆಸೆಗೋಸ್ಕರ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀವಿ, ಏನು ಮಾಡೋದಕ್ಕಾಗಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋಯಿಂದ ಏನಾದರೂ ಒಂದು ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ವಿಡಿಯೋಗೆ. ಆದಷ್ಟು ಯೂತ್ಸ್ಗೆ, ಯಂಗರ್ ಜನ್ರೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬೋರಿಂಗ್ ಅಂತ ಅನಿಸಿರ್ಬೋದು, ಬಟ್ ತುಂಬಾ ಇನ್ಫಾರ್ಮೇಟಿವ್ ಅಂತ
ಈ ಇನ್ಫಾರ್ಮೇಷನ್ನ ನಾನು ತಲುಪಿಸ್ಬೇಕು ಅಂತಲೇ ಈ ವಿಡಿಯೋನ ಬೋರ್ ಆದರೂ ಪರವಾಗಿಲ್ಲ, ದಿಸ್ ಇಸ್ ನನ್ನ ಚಾನಲ್ಗೆ ಒಂಥರ ಔಟ್ ಆಫ್ ಕಂಟೆಂಟ್ ಆದ್ರೂ ಕೂಡ ಪರವಾಗಿಲ್ಲ, ಸಬ್ಸ್ಕ್ರೈಬರ್ಸ್ ಜೊತೆ ಇದನ್ನು ಶೇರ್ ಮಾಡೋಣ, ಹೆಲ್ಪ್ಫುಲ್ ಆಗುವಂಥ ಕಂಟೆಂಟ್ಸ್ನ ಅಪ್ಲೋಡ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹುಷಾರಾಗಿರಿ, ಎಲ್ಲೂ ಕೂಡ ಇನ್ವೆಸ್ಟ್ ಮಾಡಬೇಡಿ, ನಿಧಾನ ಆದರೂ ಚಿಂತೆ ಇಲ್ಲ, ಕಷ್ಟಪಟ್ಟು ದುಡಿದು ಅರ್ನ್ ಮಾಡೋಣ. ಸೊ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.